ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ. ಯಾರು ಇಷ್ಟ ಆಗ್ತಾರ? ನಮ್ಗೆ ಇಲ್ಲಿನಾ? ಯಾಕೆ? ಅವ್ರು ಕಾಮಿಡಿ ಮಾಡೋದು, ಅವ್ರು ಮಾತಾಡೋ ರೀತಿ ಅವೆಲ್ಲ ನೋಡಿದ್ರೆ ತುಂಬ ಇಷ್ಟ. ಅವ್ರು ಆಟ ಆಡೋದು ಎಲ್ಲರೂ ಒಂದೇ ಥರ ನೋಡ್ತಾರೆ ಅವರು. ಆಮೇಲೆ ಎಲ್ಲ ಆಟದಲ್ಲಿ ಅವರೇ ಗೆಲ್ತಾರೆ. ತುಂಬ ಚೆನ್ನಾಗಿ ಆಡ್ತಾರೆ ಬಿಗ್ ಬಾಸಲ್ಲಿ. ಅಂದರೆ ಯಾರು ಬರಬಾರ್ದಿತ್ತು? ಬಿಗ್ ಬಾಸ್ ಯಾರು ಬರಬಾರ್ದಿತ್ತು ಅಂತ? ಅದೇ ಈಗ ಮಂಗಳೂರಿಂದ ಯಾವುದೋ ಒಂದು ಹುಡುಗಿ ಬಂದವರಲ್ಲ, ಅವ್ರು ಬರಬಾರ್ದು. ರಕ್ಷಿತ್ ಅವ್ರು ಬರಬಾರ್ದಾಗಿತ್ತು. ಯಾಕೆ? ಅವ್ರು ಈಗ ಬಂದು ಎಲ್ಲರನ್ನೂ ಒದ್ದು ಆಚೆಗೆ ಹಾಕ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ, ಅದಕ್ಕೆ. ಓಕೆ, ಈಗ ಮಲ್ಲಮ್ಮನ ಬಗ್ಗೆ ಏನು ಹೇಳ್ತೀರಾ? ಏಜ್ ಆಗಿದೆ, ಅವ್ರು ಏಜ್ ಆಗಿದ್ರು ಅವ್ರು ಏಜ್ ಆಗಿರೋ ಥರ ಕಾಣಿಸೋದೇ ಇಲ್ಲ. ಆ ಥರ ಆಡ್ತಾರೆ ಅವರು ಆಟನ. ಚೆನ್ನಾಗಿ ಆಡ್ತಾರಾ? ತುಂಬ ಚೆನ್ನಾಗಿ ಆಡ್ತಾರೆ. ಡಾಕ್ ಸತೀಶ್ ಅದೇ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ದಂಗೆ ಎಲ್ಲರೂ ಒಂದೊಂಥರ ಮಾಹಿತಿ ಕೊಡ್ತಾರೆ. ಅವ್ರ ಹತ್ರ ಏನೂ ಇಲ್ಲ ಹಂಗೆ ಹಿಂಗೆ ಅಂತೇನೋ ಮಾತಾಡ್ತಾರೆ. ಸೊ ಅದು ಮಾತಾಡೋಕ್ಕೆ ನಮಗೂ ಇದಿಲ್ಲ, ಸರಿನಾ? ಅವರು ಚೆನ್ನಾಗಿ ಆಡ್ತಾರೆ, ಆಡಲಿ ಅಂತ ನಾವು ಹೇಳ್ತೀವಿ. ಈಗ 100 ಕೋಟಿ ನಾಯಿ ಇದೆ ಅಂತ ಹೇಳ್ತಾರೆ, ಅದು ನಿಜ ಅಕಸ್ಮಾತ್ ಯಾವ ಥರ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? 100 ಕೋಟಿ ನಾಯಿ ಇದ್ರೆ ಬಿಗ್ ಬಾಸ್ಗೆ ಅದಕ್ಕೆ ಬರ್ತಾರೆ. ಅಷ್ಟು ದೊಡ್ಡ ಶೋಗೆ 100 ಕೋಟಿ ನಾಯಿ ಇರೋರು ಏನಕ್ಕೆ ಬರ್ತಾರೆ? ಕರೆಕ್ಟ್ ತಾನೇ? ಕಾಕ್ರೋಚ್ ಜೊತೆ ಹೇಗೆ ಆಡ್ತಿದ್ರ? ಅವರು ತುಂಬ ದೊಡ್ಡವರು, ತುಂಬ ಚೆನ್ನಾಗಿ ಆಡ್ತಾರೆ ಬಿಗ್ ಬಾಸಲ್ಲಿ. ಯಾರು ಗೆಲ್ಲಬೇಕು? ನಮ್ಗೆ ಇಲ್ಲಿನೇ ಗೆಲ್ಲಬೇಕು. ಇನ್ನು ಚಂದ್ರಪ್ರಭಾ ಹೇಗೆ ಆಡ್ತಾ ಚಂದ್ರಪ್ರಭಾ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಲ್ಲಿ ಬಿಗ್ ಬಾಸಲ್ಲಿ. ಈಗ ಕಳೆದ ಸೀಸನ್ಗೂ ಈ ಸೀಸನ್ಗೂ ಏನು ಡಿಫ್ರೆನ್ಸ್ ಇದೆ? ಹಳೆ ಸೀಸನ್ನೇ ಚೆನ್ನಾಗಿತ್ತು. ಈ ಸೀಸನ್ಗೆ ಈ ಸೀಸನ್ನು ಸ್ವಲ್ಪ ಜನ ನನಗೆ ಗೊತ್ಕೊಳ್ತಿರೋರೆಲ್ಲ ಬಂದ್ಬಿಟ್ಟವ್ರೆ. ಹಳೆ ಸೀಸನಲ್ಲಿ ನಾನು ಬಿಗ್ ಬಾಸ್ ಮನೆ ಹತ್ರ ಹೋಗಿ ಶೋನು ನೋಡಿದ್ದೀನಿ, ಚೆನ್ನಾಗಿತ್ತು. ಹೊಸತಿನ್ನು ಈ ಸೀಸನ್ ಸಪ್ಪೆ ಇದೆಯಾ? ಈ ಸೀಸನ್ ಅದೇ ಗಿಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಸೀಸನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಗಿಲ್ಲಿ ಬಂದಮೇಲೆ ಚೆನ್ನಾಗಿರೋದು. ಗಿಲ್ಲಿ ಮತ್ತು ಕಾವ್ಯ ಜೋಡಿ ಮಾಡಿದ್ಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆ ವೈರಲ್ ಆಗ್ತಾಯಿದ್ದಾರೆ ಅವರು. ತುಂಬ ಚೆನ್ನಾಗಿದೆ. ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೆ ಏನು ಕಂಪೇರ್ ಮಾಡಿದ್ರೆ ಲಾಸ್ಟ್ ಸೀಸನ್ ಹೇಗಿತ್ತು, ಈ ಸೀಸನ್ ಹೇಗಿದೆ? ಲಾಸ್ಟ್ ಸೀಸನ್ನು ನಮ್ಮ ಹನುಮಂತಣ್ಣವರು ತುಂಬ ಚೆನ್ನಾಗಿ ಕಾಮಿಡಿ ಮಾಡಿ ತುಂಬ ಒಳ್ಳೆ ಹೆಸರು ತೊಗೊಂಡು ಗೆದ್ದರು ಅವರು. ಈ ಸೀಸನ್ನು ನನಗೆ 100% ನಾನೇ ಹೇಳ್ತಾಯಿದ್ದೀನಿ, ನಮ್ಗೆ ಇಲ್ಲಿ ಗೆಲ್ಲಬೇಕು ಅಂತ. ಓಕೆ.